ಅಂತ ಅಂದರೆ ಇವತ್ತಿಂದ ಟೀಚಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ತಿಂದು ಇವಾಗ ಹೊರಟಿದ್ದೀನಿ. ಅಂತಂದರೆ ಅರ್ಲಿ ಮಾರ್ನಿಂಗ್ ಹೊರಡ್ಬೇಕಂತಂದರೆ ಅಲ್ಲಿಗೆ ಪ್ರೇಯರ್ ಟೈಮಿಗೆ ಹೋಗೋ ಹಂಗೆ 9:30ಗೆ ಪ್ರೇಯರ್ ಇರೋದು. ಅದಕ್ಕೋಸ್ಕರ ಬೇಗನೆ ಹೊರಟಿದ್ದೀನಿ. ಇವಾಗ ಮನೆಯಿಂದ ಬೈಕ್ ತಗೊಂಡು ಹೋಗ್ತಾಯಿದ್ದೀನಿ. ಬೈಕ್ ತಗೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಬಸ್ಸಿಗೆ ಹೋಗ್ತೀನಿ. ಏನೋ ಒಂಥರ ಖುಷಿ ಆಗ್ತೈತೆ ಗಾಯ್ಸ್. ಅಂತಂದರೆ ಇಷ್ಟು ದಿನ ಸ್ಟೂಡೆಂಟ್ ಆಗಿದ್ದೆ, ಇವಾಗ ಅಫಿಷಿಯಲಿ ಟೀಚರ್ ಇವತ್ತಿಂದ. ಅದಕ್ಕೋಸ್ಕರ ಬೈಕಲ್ಲಿ ಒಬ್ಬನೇ ಹೋಗ್ತಾಯಿದ್ದೀನಿ. ಇವಾಗ ಅಲ್ಲಿ ಹೆಂಗಿರುತ್ತೋ ಫಸ್ಟ್ ಡೇ ಎಕ್ಸ್ಪೀರಿಯೆನ್ಸ್ ಅಂತ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲರೂ ವೀಡಿಯೋನು ಫುಲ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಸೊ ಕೊನೆಗೂ ಬಸ್ ಹತ್ತುದೆ. ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು 7:15 ಬಸ್ ಬಂತು. 7:15 ಬಸ್ ಹತ್ತಿ ಕೂತಿದ್ದೀನಿ. ಬಸ್ಸಲ್ಲಿ ಯಾರೂ ಇರಲಿಲ್ಲ, ಫುಲ್ ಖಾಲಿ ಬಸ್ ಇವತ್ತು. ಅದಕ್ಕೋಸ್ಕರ ಇವಾಗ ಆ ಬಸ್ಸು ಹನುಮಂತಪುರ ಸ್ಟಾಪ್ ಕೊಡಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಅರ್ಕಲಗೂಡಲ್ಲಿ ಮತ್ತೆ ಇಳಿದ್ಬಿಟ್ಟು ಅರ್ಕಲಗೂಡಲ್ಲಿ ಬಸ್ ಚೇಂಜ್ ಮಾಡ್ತಾಯಿದ್ದೀನಿ. ಅಂತಂದರೆ ಶೆಟ್ಲ್ ಗಾಡಿಗೆ ಹತ್ತಬೇಕು, ಹನುಮಂತಪುರದಲ್ಲಿ ಸ್ಟಾಪ್ ಕೊಡ್ತಾರೆ. ಅದಕ್ಕೋಸ್ಕರ ಮತ್ತೆ ಈ ಬಸ್ ಹತ್ತಿ ಕೂತಿದ್ದೀನಿ. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅಂತಂದರೆ ನಮ್ಮ ಟೀಮವರು ಕೂಡ ಅರ್ಕಲಗೂಡಿಂದ ಬರ್ತಾರೆ. ಅವರು ನಾವೆಲ್ಲ ಜೊತೆಯಲ್ಲಿ ಬಸ್ಸಲ್ಲಿ ಬಂದು ಇವಾಗ ಹನುಮಂತಪುರಕ್ಕೆ ಇಳಿದ್ವಿ. ಇವಾಗ ಎಲ್ಲರೂ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೊಂದಿಬ್ಬರು ಫ್ರೆಂಡ್ಸ್ ಬಂದಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹೋಗ್ತಾಯಿದ್ವಿ. ಅಂತಂದರೆ ಎಲ್ಲರೂ ಒಟ್ಟಿಗೆ ಹೋಗಿ ಅಂತ ಹೇಳಿದರು. ಇವಾಗ ನಮ್ಗೆ ಅಲಾಟ್ಮೆಂಟ್ ಮಾಡಿದಂತಹ ಒಂದು ರೂಮ್ ಕೊಟ್ಟರು. ಅಂತಂದರೆ ಸ್ವಲ್ಪ ರೂಮ್ ಗಲೀಜಾಗಿತ್ತು. ಅದಕ್ಕೋಸ್ಕರ ನಾವಿರೋಂಥ ಜಾಗ ಅಲ್ವಾ 2 ತಿಂಗಳು, ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಕೂಡ. ಅಂತಂದರೆ ಸ್ವಲ್ಪ ಡಸ್ಟೆಲ್ಲ ಹಿಡ್ದಿತ್ತು, ಅದನ್ನೆಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಡು ಅಥವಾ ಕೆಳಗಡೆ ಕಸ ಎಲ್ಲ ಗುಡಿಸಿ ಅದನ್ನ ಮಾಪಲ್ಲಿ ಒರೆಸ್ಕೊತಾ ಇದ್ದೀವಿ. ಅದನ್ನ ಒಂದು ವೀಡಿಯೋ ಮಾಡ್ಕೊಂಡೆ. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಇದ್ದಾರೆ ಅಂತ ಅಂದರೆ ಬಂದ ತಕ್ಷಣ ಪ್ರೇಯರ್ ಹಾಲಲ್ಲೇ ನಮ್ಮನ್ನ ವೆಲ್ಕಮ್ ಮಾಡಿದರು. ಅಂತಂದರೆ ಎಲ್ಲರ ಮುಂದೆ ಇವ್ರು ಏನಕ್ಕೆ ಬಂದಿದ್ದಾರೆ ಅಂತೆಲ್ಲ ಸ್ಟೂಡೆಂಟ್ಗೂ ನಮಗೂ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅದು ತುಂಬ ಖುಷಿ ಆಯಿತು ನನಗೂ ಕೂಡ. ಅಂತಂದರೆ ರೂಮ್ ಕ್ಲೀನ್ ಮಾಡೋ ಅಂಥ ಸಂದರ್ಭದಲ್ಲಿ ತುಂಬ ಕಾಮಿಡಿ ಅಂತ ಅಂದರೆ ನಮ್ಮ ಟೀಮವರು ಯಾರು ಕೂಡ ಅಂತಂದರೆ ಎಲ್ರಿಗೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದಾರೆ. ಏನೋ ಒಂಥರ ನಮ್ಮ ಟೀಮ್ ಚೆನ್ನಾಗೈತೆ ಗೈಸ್. ಎಲ್ಲರೂ ಕೂಡ ಟೀಚರ್ಸ್ ಹಂಗೆ ಸಪೋರ್ಟ್ ಮಾಡಿದರೆ ಸಾಕು. ಇನ್ನು 2 ನೋಡಿ ಇವಳೊಬ್ಬಳು ರಂಗೋಲಿ ಬಿಡಿಸ್ತಾ ಇದ್ದಾರೆ. ಅದನ್ನ ವೀಡಿಯೋ ಮಾಡೋ ಅಂತ ಅವಳೇ ಕೇಳಿದ್ಲು, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ಯಾರಿಗೂ ರಂಗೋಲಿ ಬರೋಲ್ಲ, ನೋಡ್ಕೊಂಡು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದೆಲ್ಲ ಕ್ಲೀನ್ ಮಾಡಾದಮೇಲೆ ಫಸ್ಟ್ ಕ್ಲಾಸಲ್ಲೇ ನಮಗೆ ಟೈಮ್ ಟೇಬಲ್ ಕೊಟ್ಟಿದ್ದರು, ಯಾವ್ಯಾವ ಕ್ಲಾಸಿಗೆ ಹೋಗಬೇಕು, ಯಾವ್ಯಾವ ಕ್ಲಾಸ್ ಫ್ರೀ ಇದೆ ಅಂತ. ಅದಕ್ಕೋಸ್ಕರ ಆ ಟೈಮ್ ಟೇಬಲ್ನ ಡಿಸ್ಕಷನ್ ಮಾಡ್ತಾಯಿದ್ದೀವಿ, ಯಾವ್ಯಾವ ಕ್ಲಾಸಿಗೆ ಯಾರ್ಯಾರು ಹೋಗಬೇಕು ಅಂತ. ಅಂದರೆ ಅವ್ರು ಇಷ್ಟು ಕ್ಲಾಸು ಅಂತ ಕೊಟ್ಟಿದ್ದರು, ಅದಕ್ಕೋಸ್ಕರ ನಾವು ಯಾವ್ಯಾವ ಕ್ಲಾಸಿಗೆ ಯಾರ್ಯಾರು ಹೋಗಬೇಕು ಅಂತ ಡಿಸ್ಕಷನ್ ಮಾಡಿ ಆ ಕ್ಲಾಸ್ನಾಗ ಹೋಗಿದ್ವಿ. ಇವಾಗ ಮಧ್ಯಾಹ್ನ ಊಟದ ಟೈಮು. ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಊಟ ಆಗೋವರೆಗೆ ಅಲ್ಲೇ ಇದ್ದು ಅವ್ರು ಊಟ ಮಾಡೋ ಹತ್ರ. ನೆಕ್ಸ್ಟು ನಮಗೂ ಕೂಡ ಬಕೆಟಲ್ಲಿ ಅನ್ನ ಸಾಂಬಾರನ್ನ ಹಾಕ್ಕೊಟ್ರು. ಅದನ್ನ ನಮ್ಮ ರೂಮಿಗೆ ತಗೊಬಂದ್ಬಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಅದನ್ನ ಒಂದು ವೀಡಿಯೋ ಮಾಡ್ಕೊಂಡೆ. ಇವಾಗ ನೆಕ್ಸ್ಟು ಊಟ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ನಮ್ಮ ಟೀಮವರು ಹೆಂಗೆ ಏನು ಅಂತ. ಅಂತಂದರೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕ್ಲಾಸ್ನ ಎಂಗೇಜ್ ಮಾಡ್ಕೊಂಡು ಹೋಗಬೇಕು ಅಂತ. ಹಂಗೆ ಟೀಚಿಂಗ್ ಏಡ್ಸ್ಗಳೆಲ್ಲನೂ ಕೂಡ ಟೈಮ್ ಇತ್ತಲ್ವ ಅಂತ ಅಂದ್ಬಿಟ್ಟು ಟೀಚಿಂಗ್ ಏಡ್ಸ್ಗಳೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡ್ವಿ. ಅದನ್ನ ಒಂದು ವೀಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟು ನನ್ನ ಪಾರ್ಟ್ನರಾಗಿ ಇವನೊಬ್ಬ ಪ್ರವೀಣ ಅಂತ ನನ್ನ ಜೊತೆ ಇದ್ದಾನೆ, ಅವನು ಕೂಡ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಡೆ. ನೆಕ್ಸ್ಟು ಇವಾಗ ಎಲ್ಲ ಕ್ಲಾಸ್ ಮುಗೀತು. ಅಂತಂದರೆ ಇವತ್ತು 5 ಕ್ಲಾಸ್ ಕೊಟ್ಟಿದ್ರು. 5 ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ 4:15 ಆಯಿತು. ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಪ್ಯಾಕ್ ಮಾಡ್ಕೊಂಡು ಇವಾಗ ಹೊರಡಬೇಕು. ಖುಷಿ ಆಯಿತು ಗಾಯ್ಸ್ ಇವತ್ತು. ಅಂತಂದರೆ ಟೀಚರ್ಸು ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಅಂತಂದರೆ ಆ ಸ್ಟೂಡೆಂಟ್ಸ್ ಹೇಳಿದ ಮಾತನ್ನ ಕೇಳ್ತಿದ್ದಾರೆ, ಅದೊಂದು ದೊಡ್ಡ ಖುಷಿ ನಮಗೆ. ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ಬೇಕಂತಂದರೆ ನಮಗೆ ಕೊಟ್ಟಿರೋಂತಹ ರೂಮೆಲ್ಲನೂ ನಾವೇ ಪ್ಯಾಕ್ ಅಂತಂದರೆ ಬೀಗೆಲ್ಲ ಹಾಕ್ಕೊಂಡು ಅವ್ರಿಗೆ ಕೀನೂ ವಾಪಸ್ ಕೊಡಬೇಕು. ಅಂತಂದರೆ ಇವಾಗ 4:15 ಆಗೈತೆ. ಕೆಲವೊಂದು ಕ್ಲಾಸ್ ಬಿಟ್ಟಿದ್ರು, ಆ ಸ್ಟೂಡೆಂಟ್ಸ್ಗಳು ಆಚೆ ಬರ್ತಿದ್ರು. ಅಂತಂದರೆ ಮೇಲೆ ನಮ್ಮ ರೂಮ್ ಇರೋವಂಥದ್ದು, ಅದನ್ನ ಒಂದು ವೀಡಿಯೋ ಮಾಡಿಕೊಂಡೆ. ಇವಾಗ ಆ ಕ್ಲಾಸೆಲ್ಲ ಮುಗಿದ ಮೇಲೆ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಹತ್ಕೊಂಡು
ಅಂದರೆ 3 ಜನ ಫ್ರೆಂಡ್ಸು ಫಸ್ಟೇ ಹೋಗಿದ್ರು. ಅಂತಂದರೆ ಇಲ್ಲಿ ಕೆಲವು ಗಾಡಿಗಳು ಸ್ಟಾಪ್ ಕೊಡಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಸ್ಟಾಪಿಗೆ ಹೋದರೆ ಅಲ್ಲೆಲ್ಲೋ ಕೊಡ್ತಾರೆ. ಆದರೆ ಅವರಿಗೆ ಅಲ್ಲೂ ಕೂಡ ಯಾವ ಬಸ್ ಸ್ಟಾಪ್ ಕೊಟ್ಟಿಲ್ಲ. ಕೊನೆಗೂ ಅವರು ಕೂಡ ನಮ್ಮ ಬಸ್ಸನ್ನೇ ಹತ್ಕೊಂಡು ಮನೆಗೆ ಬಂದ್ವಿ. ಇವಾಗ ಕೊಣನೂರಲ್ಲಿ ಮತ್ತೆ ಬಸ್ ಇಳಿಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತು 6:30ಗೆ ಮನೆಗೆ ಹೋಗ್ತೀನಿ ಅನ್ನೋ ಖುಷಿ. ಅಂತಂದರೆ ಬಾಕಿ ಟೈಮಲ್ಲೆಲ್ಲ 7:30ಗೆ ಹೋಗ್ತಿದ್ವಿ. ಇವಾಗ ಸ್ವಲ್ಪ 4:30ಗೆ ಸ್ಕೂಲ್ ಬಿಟ್ಟಲ್ವ, ಅದಕ್ಕೋಸ್ಕರನೇ ಬೇಗನೆ ಬಂದಿದ್ದೀವಿ. ಇನ್ನೂ ಬೆಳ್ಕಲ್ಲೇ ಬಂದಿರೋದು. ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.